ನನ್ನ ಹೆಸರು ವಿಶ್ವೇಶ್ವರ ಹೆಗಡೆ. ಡಾಕ್ಟರ್ ಬಳಿಗ ಸ್ಮಾರಕ ಆಸ್ಪತ್ರೆಯಲ್ಲಿ ಆಪ್ತ ಸಮಾಲೋಚಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ನಮ್ಮ ಆಸ್ಪತ್ರೆಯ ಮನಸ್ಸನ್ನು ತಿಳಿಯೇ ಮನಸ್ಸೇ ಮಾಲಿಕೆಯ ಒಂದು ಹೊಸ ಕಂತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯರೇ, ಇವತ್ತಿನ ದಿನ ನಾನು ತಿಳಿಸ್ಕೊಡ್ತಾ ಇರುವಂತಹ ಮಾಹಿತಿ ಏನು ಅಂತಂದ್ರೆ, ಕುಡಿತ ಮರುಕಳಿಸದ ಇರುವಂತೆ ತಡೆಗಟ್ಟುವಂತಹ ನಿವಾರಣೋಪಾಯಗಳು. ಕುಡಿತ ಅನ್ನುವಂಥದ್ದು ಇವತ್ತಿನ ಜಗತ್ತಿನಲ್ಲಿ ಮದ್ಯಪಾನ ಅನ್ನುವಂಥದ್ದು ಅತ್ಯಂತ ಹೆಚ್ಚಿನ ಜನರಲ್ಲಿ ಕಂಡು ಬರ್ತಾ ಇರುವಂತಹ ಒಂದು ರೋಗ. ಇದರಿಂದ ಹೊರಬರಬೇಕು ಅನ್ನುವಂಥದ್ದು ಹಲವಾರು ಜನರ ಕನಸಾಗಿರುತ್ತೆ. ಅದಕ್ಕೆ ಪ್ರಯತ್ನವನ್ನು ಸಹ ಮಾಡ್ತಾರೆ. ಆದರೆ ಈ ಪ್ರಯತ್ನದಲ್ಲಿ ಹಲವಾರು ಬಾರಿ ಅವರಿಗೆ ತಡೆಗಳು ಬರ್ತದೆ. ಅವರು ಮತ್ತೆ ಮತ್ತೆ ಮರಳುವಂತಹ ಸಂದರ್ಭಗಳು ಅದರಲ್ಲಿ ಕಾಣಸಿಗುತ್ತೆ. ಅದನ್ನೇ ರಿಲ್ಯಾಪ್ಸ್ ಅಂತ ಕರೀತೇವೆ. ನಾವು ಕುಡಿತದಿಂದ ಹೊರಗಡೆ ಬರ್ತಾ ಇರುವಂತಹ ವ್ಯಕ್ತಿ ಮತ್ತೆ ಕುಡಿತಕ್ಕೆ ಮರಳುವಂತಹ ಒಂದು ವಿಧಾನವನ್ನ, ಒಂದು ದಾರಿಯನ್ನ, ಅದನ್ನ ಕುಡಿತ ಮರುಕಳಿಸುವಿಕೆ ಅನ್ನುವಂಥ ರೀತಿಯಲ್ಲಿ ಹೇಳ್ತೇವೆ. ಹಾಗಾದ್ರೆ ಕುಡಿತವನ್ನ ಬಿಟ್ಟ ವ್ಯಕ್ತಿ ಒಮ್ಮೆ ಕುಡಿದ್ರೆ ಮತ್ತು ಒಮ್ಮೆ ಕುಡಿದ್ರೆ ಅದನ್ನ ಲ್ಯಾಪ್ಸ್ ಅಂತ ಕರೀತೇವೆ. ಆದರೆ ಅವನು ತನ್ನ ಆಸೆಗಳನ್ನ ತಡೆ ಹಿಡಿಲಿಕ್ಕೆ ಆಗದೆ ಮತ್ತೆ ಮತ್ತೆ ಅದನ್ನ ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದನ್ನ ರಿಲ್ಯಾಪ್ಸ್ ಅಂತ ಕರಿತೀವಿ. ಅಂದ್ರೆ ಕುಡಿತ ಮರುಕಳಿಸುವಂಥದ್ದು. ಹಾಗಾದ್ರೆ ಇದಕ್ಕೆ ಮುಖ್ಯವಾದ ಕಾರಣಗಳು ಯಾವ್ಯಾವುದು ನಾವು ನೋಡಬೇಕಾಗುತ್ತೆ. ಇದರಲ್ಲಿ ನಾವು ಮುಖ್ಯವಾಗಿ ಮೊದಲನೇದಾಗಿ ದೈಹಿಕ ಪ್ರಚೋದಕಗಳನ್ನು ಗಮನಿಸೋಣ. ಅಂದ್ರೆ ಫಿಸಿಕಲಿ ಅವನಿಗೆ ಏನೋ ಒಂದು ರೀತಿ ಸಮಸ್ಯೆಗಳು ಕಾಡಬಹುದು, ಅದರಿಂದ ಅವನು ಮತ್ತೆ ಕುಡಿತಕ್ಕೆ ಮರಳಬಹುದು. ಮೊದಲನೇದಾಗಿ ಅತಿಯಾಗಿ ಆಯಾಸಗೊಳ್ಳುವಂಥದ್ದು, ಹಾಗೆ ಗದ್ದಲವಿರುವಂತಹ ವಾತಾವರಣದಲ್ಲಿ ಇರುವಂಥದ್ದು, ಅದರ ಜೊತೆಗೆ ಕಾಯಿಲೆಗಳಾದಂತಹ ಜ್ವರ, ನೆಗಡಿ, ಕೆಮ್ಮು ಇತ್ಯಾದಿಗಳು, ಚಿಕ್ಕ ಪುಟ್ಟ ಕಾಯಿಲೆಗಳು ಏನು ದೇಹಕ್ಕೆ ಬರ್ತದೆ ಅದರಿಂದ ಇರ್ಬೋದು. ಹಾಗೆ ಮೈಕೈ ನೋವು ಅಂತಹ ಕಾರಣಗಳು, ದೈಹಿಕವಾದ ಕಾರಣಗಳಿಂದ ಅವನು ಮತ್ತೆ ಮರಳಬಹುದು, ಕುಡಿತಕ್ಕೆ ತನ್ನನ್ನು ತಾನು ಮತ್ತೆ ಮರಳಿಸಿಕೊಳ್ಬಹುದು. ಇದರಲ್ಲಿ ಮುಖ್ಯವಾಗಿ ನೋಡಿ, ಕುಡಿತವನ್ನು ಬಿಡುತ್ತಾ ಇರುವಂತಹ ವ್ಯಕ್ತಿ ಬಿಟ್ಟ ನಂತರ ದೇಹ ತುಂಬಾ ಸಮೃದ್ಧವಾಗ್ತಾ ಹೋಗ್ತದೆ. ಅವನಿಗೆ ತಾನು ತುಂಬಾ ಫ್ರೀ ಆಗಿದ್ದೇನೆ, ತನ್ನ ದೇಹ ಇನ್ನೂ ಚೆನ್ನಾಗಾಗಿದೆ, ಶಕ್ತಿಯುತವಾಗಿದ್ದೇನೆ ಅನ್ನುವಂತಹ ಒಂದು ಆಲೋಚನೆಯಿಂದಾಗಿ ಅತಿಯಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲ, ನಾನು ಇನ್ನೂ ದುಡಿಬೇಕು, ನಾನು ಇಷ್ಟು ಕಳ್ಕೊಂಡಿದ್ದೇನೆ ಅನ್ನುವಂಥ, ಅಥವಾ ನನ್ನ ಜೀವನದ ಇಷ್ಟು ಸಮಯ ಕಳೆದಿದೆ, ಆ ರೀತಿಯಾಗೂ ಸಹ ಆ ವ್ಯಕ್ತಿ ಆಲೋಚನೆಗಳನ್ನ ಮಾಡೋದ್ರ ಮುಖಾಂತರ ಅವನು ಮತ್ತೆ ಹೆಚ್ಚಿನ ಕೆಲಸಕ್ಕೆ ಕೈ ಹಾಕ್ಬೋದು. ಆವಾಗ ಏನಾಗುತ್ತೆ ಅಂದ್ರೆ ಅವನು ದೈಹಿಕವಾಗಿ ತುಂಬಾ ಬಳಲುತ್ತಾನೆ. ಆವಾಗ ಆ ವ್ಯಕ್ತಿ ಮತ್ತೆ ಇಲ್ಲ, ದೇಹಕ್ಕೆ ಸುಸ್ತಾಗ್ತಾ ಇದೆ ಅನ್ನುವಂಥ ರೀತಿಯಿಂದಾಗಿ ಅತಿಯಾದ ಆಯಾಸಗೊಳ್ಳುವಿಕೆಯಿಂದ ಅವನು ಮತ್ತೆ ಕುಡಿತಕ್ಕೆ ಮರಳಬಹುದು. ಇನ್ನೊಂದು, ನಮ್ಮ ಹಲವಾರು ಜನ ಹೇಳಿರ್ತಾರೆ, ಫ್ರೆಂಡ್ಸ್ ಹೇಳಿರ್ತಾರೆ, ನೆಗಡಿ ಬಂದ್ರೆ ನೀನು ರಮ್ ಕುಡಿ, ವಿಸ್ಕಿ ಕುಡಿ, ಅಥವಾ ಯಾವುದೊಂದು ಆಲ್ಕೋಹಾಲನ್ನ ಕುಡಿ ನೀನು ಅನ್ನುವಂಥದ್ದು ಎಷ್ಟೋ ಭ್ರಮೆಗಳಿರುತ್ತೆ. ಅದನ್ನ ಅದಕ್ಕೋಸ್ಕರನೂ ಸಹ ಇಲ್ಲ, ಇದೇನೋ ಕಡಿಮೆ ಆಗ್ತಿಲ್ಲ ನನಗೆ, ಚಿಕ್ಕ ಪುಟ್ಟ ಅಂಶಗಳು, ಗಂಟಲು ಕೆರೆತ ಶುರು ಆಗಿದೆ, ಇದೇನ್ ಮಾಡೋ ಕಡಿಮೆ ಆಗ್ತಿಲ್ವಲ್ಲ, ಇಲ್ಲ ನಾನು ಮುಂಚೆ ಕುಡಿದಾಗ ಕಡಿಮೆ ಆಗಿತ್ತು, ಅದರಿಂದಾಗಿ ಆ ಹಳೆಯ ಅನುಭವವನ್ನು ಇಟ್ಟುಕೊಂಡು ಅವನು ಮತ್ತೆ ಮರುಕಳಿಸುವಂಥದ್ದು, ದೈಹಿಕವಾದಂತಹ ಪ್ರಚೋದನೆಗೊಳಪಟ್ಟು ಮರುಕಳಿಸುವಂಥದ್ದು ಕಾಣಸಿಗುತ್ತೆ. ಹಾಗೆ ಮಾನಸಿಕವಾದ ಪ್ರಚೋದನೆಗಳು. ಮಾನಸಿಕವಾದ ಪ್ರಚೋದನೆಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ದೈನಂದಿನ ಒತ್ತಡ. ಹಾಗಾದ್ರೆ ದೈನಂದಿನ ಒತ್ತಡ ಅಂತಂದ್ರೆ ಏನು ಅಂತಂದ್ರೆ, ಅವನ ಕೆಲಸದ ಜಾಗ ಇರ್ಬೋದು, ಅಥವಾ ಅವನ ಕುಟುಂಬ ಇರ್ಬೋದು, ಅಥವಾ ಹಣಕಾಸಿನ ಮುಗ್ಗಟ್ಟಿರ್ಬೋದು, ಅಥವಾ ಮನೆಯ ನಿರ್ವಹಣೆ ಮಾಡುವಂತಹ ಇರ್ಬೋದು, ಅದರ ಜೊತೆಗೆ ಅವನ ಎದುರುಗಡೆ ನಡೆಯುವಂತಹ ಮನ ಕಲಕುವಂತಹ ಘಟನೆಗಳಿರ್ಬೋದು. ಇವು ಅವನಿಗೆ ಪ್ರೇರಕಗಳಾಗಿರ್ತವೆ. ಸಾಮಾನ್ಯವಾಗಿ ಕುಡಿತವನ್ನ ಮಾಡ್ತಾ ಇದ್ದವನು ಅವನ ಮುಂಚಿನ ಜೀವನದಲ್ಲಿ ತುಂಬಾ ಹಣಕಾಸಿನ ಮುಗ್ಗಟ್ಟಿಗೆ ಒಳಗಾಗಿರ್ತಾನೆ, ಕುಟುಂಬ ನಿರ್ವಹಣೆ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ಸೋತಿರ್ತಾನೆ. ಈಗ ತನ್ನನ್ನು ತಾನು ಬದಲಾವಣೆ ಮಾಡ್ಕೋಬೇಕು ಅನ್ನೋಂತಹ ಆಲೋಚನೆಗಳಿರುತ್ತೆ, ಅದಕ್ಕೆ ಪ್ರಯತ್ನವನ್ನು ಸಹ ಮಾಡ್ತಾ ಇರ್ತಾನೆ. ಆದ್ರೆ ಅವನು ಆ ದೈನಂದಿನ ಒತ್ತಡ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ಸಫಲವಾಗೋದಿಲ್ಲ. ಆ ಸಂದರ್ಭದಲ್ಲಿ ಮತ್ತೆ ಆ ಒತ್ತಡವನ್ನ ತಡ್ಕೊಳ್ಳೋಕ್ಕಾಗದೆ ಕುಡಿತಕ್ಕೆ ಮರಳುವಂತಹ ಸಂದರ್ಭಗಳಿರುತ್ತೆ. ಅದರ ಜೊತೆಗೆ ಸಾಮಾಜಿಕವಾದಂತಹ ಒಂದು ಪ್ರಚೋದಕಗಳು ಅಂತ ಕರಿತೀವಿ. ಈ ಸಾಮಾಜಿಕವಾದಂತಹ ಪ್ರಚೋದಕಗಳಲ್ಲಿ ಏನನ್ನ ಕಾಣಬಹುದು ಅಂತಂದ್ರೆ, ವ್ಯಕ್ತಿ ಒಂಟಿತನದಲ್ಲಿರಬಾರದು. ಹಾಗೆ ರಜಾ ದಿನಗಳು ಬಂದಾಗ, ಅದ್ರ ಜೊತೆಗೆ ಸಂಬಳದ ದಿನ ಬಂದಾಗ, ಅದ್ರ ಜೊತೆಗೆ ಮೆಹಂದಿ ಕಾರ್ಯಕ್ರಮ,
ಅಥವಾ ಇನ್ಯಾವುದಾದ್ರು ಆಘಾತಕಾರಿ ಘಟನೆಗಳು ನಡೆದಾಗ ಅವನು ಸಾಮಾಜಿಕವಾಗಿ ನಡೆಯುವಂಥ ಘಟನೆಗಳಿಂದ ಅವನು ಪ್ರೇರಣೆಯನ್ನು ಹೊಂದುತ್ತಾನೆ. ಹೆಚ್ಚಿನದಾಗಿ ಒಂಟಿತನ ಇದ್ದಾಗ ಅವನ ಮನಸ್ಸಲ್ಲಿ ಅವನು ಒಂಟಿಯಾಗಿದ್ದಾಗ ಹೆಚ್ಚಿನ ಭಾಗದಲ್ಲಿ ಕುಡಿದ ಅಭ್ಯಾಸ ಇರ್ತದೆ. ಹಾಗಾಗಿ ಆ ಸಂದರ್ಭದಲ್ಲಿ ಒಂಟಿತನದಲ್ಲಿದ್ದಾಗ, ಒಬ್ಬಂಟಿಯಾಗಿದ್ದಾಗ ಅವನು ಮತ್ತೆ ಕುಡಿತದ ಆಲೋಚನೆ ಬಂದು ಅವನು ಇವತ್ತೊಂದಿನ ನೋಡೋಣ ಅನ್ನುವಂಥ ಒಂದು ಭಾವನೆಗೆ ಹೋಗಿ ಮತ್ತೆ ಅದು ಮರುಕಳಿಸುವಂತಹ ಸಂದರ್ಭಗಳು ಹೆಚ್ಚಿನದಾಗಿ ಕಾಣ್ತದೆ. ಇನ್ನು ರಜಾ ದಿನ ಬಂದಾಗ ಎಷ್ಟೋ ಜನ ಹಾಲಿಡೇ ಡ್ರಿಂಕರ್ಸ್ ಅಂತ ಕರಿತೇವೆ. ನಾನು ತುಂಬಾ ದಿನ ಬಿಟ್ಟಿದ್ದೀನಿ, ಇವತ್ತೊಂದಿನ ರಜೆ ಇದೆ, ಸ್ನೇಹಿತರೆಲ್ಲ ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ, ಇವತ್ತೊಂದಿನ ಕುಡಿದ್ರೆ ಏನು ಆಗಲ್ಲ ಅಂತ ಹೇಳ್ತಾರೆ. ಆ ರಜಾ ದಿನ ಬಂದಾಗ ಮತ್ತೆ ಅವನು ಸ್ನೇಹಿತರ ಪ್ರೇರಣೆಯಿಂದಲೂ ಸಹ ಮತ್ತೆ ಕುಡಿಯುವಂತಹ ಸಾಧ್ಯತೆಗಳಿರ್ತದೆ. ಹಾಗೆ ಸಂಬಳದ ದಿನ, ಈ ಸಂಬಳದ ದಿನ ಏನು ಬರ್ತದೆ, ಆ ಸಂಬಳದ ದಿನ ಬಂದಾಗ ಹೌದು ಒಂದು ತಿಂಗಳಾಯ್ತಲ್ಲ ನಾನು ಕುಡಿತಾ ಬಿಟ್ಟು, ಇವತ್ತೊಂಚೂರು ಸಂಬಳ ಬಂದಿದೆ, ಈ ಖುಷಿಗೆ ಒಂದ್ ಸ್ವಲ್ಪ ಕುಡಿದು ಬಿಡೋಣ, ಇವತ್ತೊಂದಿನ ಕುಡಿದ್ರೆ ಏನು ಆಗಲ್ಲ ಅನ್ನುವಂಥ ಒಂದು ಭಾವನೆ ಇರುತ್ತೆ. ಅದರಿಂದಾಗಿ ಅವನು ಮತ್ತೆ ಆ ಸಂಬಳದ ದಿನವನ್ನ ಮತ್ತೆ ಕುಡಿತ ಮರುಕಳಿಸುವ ದಿನವನ್ನಾಗಿ ಬದಲಾವಣೆಯನ್ನು ಮಾಡ್ಕೋಬಹುದು ಅವನು. ಮೆಹಂದಿ ಕಾರ್ಯಕ್ರಮ ಈಗ ಒಂದು ಸಾಂಸ್ಕೃತಿಕವಾಗಿ ನಮ್ಮಲ್ಲಿ ನಡೆಯುವಂತ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಮದ್ಯ ಬಳಕೆ ಸಾಮಾನ್ಯವಾಗುತ್ತದೆ. ದೈನಂದಿನ ಹಬ್ಬ ಹರಿದಿನಗಳಲ್ಲೂ ಸಹ ಬಳಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ಮದುವೆ ಅಂತ ವಿಶೇಷವಾದ ಸಮಾರಂಭಗಳಲ್ಲಿ ಅದೊಂದು ಫ್ಯಾಷನ್ ಅಂತ ಕರಿತೀವಲ್ಲ, ಕಲ್ಚರ್ ಫ್ಯಾಷನ್, ಅದನ್ನ ಒಗ್ಗೂಡಿಸ್ಕೊಂಡು ಬಂದ್ಬಿಟ್ಟಿದ್ದೀವಿ. ಆ ಸಂದರ್ಭಗಳಲ್ಲಿ ಹೋದಾಗ ಮುಜುಗರ ಆಗತ್ತೆ, ಮುಂಚೆ ಕುಡಿತಿದ್ಯಲ್ಲ ಮಾರೇ ನೀನು, ಈಗ ಬಿಟ್ಟಿದೀಯಾ ಅನ್ನುವಂಥ ಪ್ರಶ್ನೆಗಳು ಸಹ ಸ್ನೇಹಿತರು ಕೇಳಬಹುದು. ಅಂತಹ ಕಾರ್ಯಕ್ರಮಗಳಿಗೆ ಹೋದಾಗ ಒಂದೇ ಒತ್ತಾಯ ಪೂರ್ವಕವಾಗಿ ಅಥವಾ ಸ್ವಪ್ರೇರಣೆಯಿಂದ ಎರಡು ರೀತಿಯಲ್ಲಿ ಅವನು ಮತ್ತೆ ಕುಡಿತವನ್ನು ಮಾಡುವಂತಹ ಸಾಧ್ಯತೆಗಳು ಇರ್ತದೆ. ಇನ್ನು ಯಾವುದೇ ರೀತಿಯಾದಂತಹ ಆಘಾತಕಾರಿ ಘಟನೆಗಳಿರ್ಬೋದು, ತನ್ನವರನ್ನ ಕಳ್ಕೊಂಡಂತ ಘಟನೆಗಳಿರ್ಬೋದು, ಅಥವಾ ಆತ್ಮೀಯರನ್ನ ಕಳ್ಕೊಂಡಂತ ಘಟನೆಗಳಿರ್ಬೋದು, ಅದರಿಂದ ತುಂಬಾ ಜನ ಆ ಹೊರಗೆ ಬರಲಿಕ್ಕಾಗದೆ ಕುಡಿತಕ್ಕೆ ಮರಳಿರುವಂಥದ್ದು ನಾವು ತುಂಬಾ ಸಲಿ ನೋಡ್ತಾ ಇರ್ತೇವೆ. ಇನ್ನು ಭಾವನಾತ್ಮಕವಾಗಿ ಪ್ರಚೋದನೆಗೊಳಪಡುವಂಥದ್ದು. ಭಾವನಾತ್ಮಕವಾಗಿ ಪ್ರಚೋದನೆಗೊಳಪಡುವುದರಲ್ಲಿ ಮುಖ್ಯವಾಗಿ ಅವನಲ್ಲಿ ಕಾಡುವಂತಹ ತಪ್ಪಿತಸ್ಥ ಭಾವನೆಯೂ ಸಹ ಇರ್ತದೆ. ಇಲ್ಲ ನಾನು ತಪ್ಪು ಮಾಡಿದ್ದೇನೆ, ಹೌದು ಒಮ್ಮೆ ಲ್ಯಾಪ್ಸ್ ಆಗಿರ್ತಾನೆ. ಅಕಸ್ಮಾತ್ ಎಷ್ಟೋ ದಿನ ಕುಡಿತದಿಂದ ಹೊರಗಡೆ ಬರುವಾಗ ಒಮ್ಮೆ ಅವನು ಅಪರೂಪಕ್ಕೆಲ್ಲ ಒಮ್ಮೆ ಕುಡಿದು ನಂತರ ಅವನೇನ್ ಮಾಡ್ತಾನೆ ಅಂತಂದ್ರೆ, ಇಲ್ಲ ನಾನು ಕುಡಿಬಾರ್ದಿತ್ತು ಅಂತ ಆಲೋಚನೆ ಕೊನೆಗೆ ಬರ್ತದೆ. ನಾನು ತಪ್ಪು ಮಾಡಿದ್ದೀನಿ, ಆ ತಪ್ಪನ್ನು ಮನಸ್ಸನ್ನು ಕೊರೆಯುತ್ತೆ. ಮತ್ತೊಂದಾಗಿ ಈ ಕುಡಿತ ಬಿಡುವಾಗ, ಇಲ್ಲ ನಾನಿನ್ನು ಒಳ್ಳೆ ರೀತಿಯಲ್ಲಿ ನನ್ನ ಸಂಸಾರವನ್ನು ನೋಡ್ಕೋಬೇಕು ಅನ್ನುವಂಥದ್ದೊಂದು ಇರುತ್ತೆ. ಆ ಸಂದರ್ಭದಲ್ಲೂ ಸಹ ಅಷ್ಟೇ, ಮನೆಯವರ ಮೇಲೆ ಜಗಳ ಆಡಿದ್ರು, ರೇಗಾಡಿದ್ರು, ಯಾಕೆ ನಾನು ಹೀಗೆ ಮಾಡ್ತಿದ್ದೀನಿ ಅನ್ನುವಂತಹ ಬೇಸರಗಳಿಂದ, ಅಥವಾ ತಾನು ತಪ್ಪು ಮಾಡಿದ್ದೇನೆ, ನನ್ನಲ್ಲಿ ಒಂದು ತಪ್ಪಿತಸ್ಥ ಭಾವನೆ ತುಂಬಾ ಜಾಗೃತವಾದಾಗ ಅವನು ಮತ್ತೆ ಕುಡಿಯುವಂತಹ ಸಂದರ್ಭಗಳು ಖಂಡಿತ ಇರ್ತವೆ. ಅದರ ಜೊತೆಗೆ ಹಳೆಯ ಘಟನೆಗಳನ್ನು ನೆನೆಯುವಂಥದ್ದು, ಹಿಂದೆ ಹೀಗಾಗಿತ್ತು, ಹಿಂದೆ ಹೇಗಿತ್ತು, ನನ್ನ ಜೀವನ ಹೇಗಿತ್ತು, ಅಥವಾ ಏನೋ ಒಂದಿಷ್ಟು ವಿಚಾರಗಳು, ಹಳೆಯ ಘಟನೆಗಳನ್ನ ನಾವು ಪದೇ ಪದೇ ನೆನಪು ಮಾಡ್ಕೋತಾ ಇರೋದ್ರಿಂದ ಅದು ಮನಸ್ಸಿಗೆ ನೋವು ಕೊಡುವಂತಹ ಘಟನೆಗಳು ಇರ್ಬೋದು, ಅಥವಾ ನಮ್ಮ ಹಳೆಯ ಉತ್ತಮ ಜೀವನದ ಘಟನೆಗಳನ್ನು ನೆನಪು ಮಾಡಿಕೊಂಡ್ರು ಸಹ ಈಗ ಬೇಸರ ವ್ಯಕ್ತಪಡಿಸಿಕೊಂಡು ಮತ್ತೆ ಕುಡಿಯುವಂತಹ ಸಂದರ್ಭಗಳು ಇದಿರ್ತವೆ. ಇನ್ನು ನಾವು ಮುಂದೆ ನೋಡೋದಾದ್ರೆ ಕುಡಿತ ಮರುಕಳಿಸುವಂತಹ ಚಿಹ್ನೆಗಳು, ಏನನ್ನು ನಾವು ನೋಡ್ತೇವೆ, ಕುಡಿತ ವಾಪಸ್ ಅವನಿಗೆ ಬರ್ತಾ ಇದೆ, ಅವನಲ್ಲಿ ಮತ್ತೆ ಕಾಣಿಸ್ಕೊಳ್ತಾ ಇದೆ ಅಂತಂದ್ರೆ ಏನು ಚಿಹ್ನೆಗಳನ್ನು ನಾವು ನೋಡ್ಬೋದು. ಒಂದು, ಆ ವ್ಯಕ್ತಿ ಅತ್ಯಂತ ಹೆಚ್ಚಿನ ಆತ್ಮವಿಶ್ವಾಸವನ್ನು ತೋರಿಸ್ತಾನೆ. ಅಂದ್ರೆ ನಾನು ಕುಡಿತ ಬಿಟ್ಟಿದ್ದೇನೆ, ಇದು ಕುಡಿಯುವುದಿಲ್ಲ, ನನ್ನ ಎದುರುಗಡೆ ಇದ್ರೂ ಸಹ ನಾನು ಕುಡಿಯೋದಿಲ್ಲ. ಸ್ನೇಹಿತರ ಹತ್ರನೂ ಹೇಳುವಂಥದ್ದು, ಇಲ್ಲ ನನಗದೇನು ಅವಶ್ಯಕತೆ ಇಲ್ಲ, ಕುಡಿತದ ಅವಶ್ಯಕತೆ ಇಲ್ಲ. ಅವಾಗ ಸ್ನೇಹಿತರು ಹೇಳ್ಬೋದು, ಬಾ ನೀನು ನನ್ನ ಜೊತೆ ಕೂತ್ಕೋ ಹಾಗಿದ್ರೆ ಅಂತ ಹೇಳಿ ಬಾರಿ ಕರ್ಕೊಂಡು ಹೋಗ್ಬೋದು. ಅವ್ರ ಎದುರುಗಡೆ ಇವನು 1 ವಾರ 2 ವಾರ ಕುಡಿಯದೇ ಇರ್ಬೋದು. ಆದರೆ ಅತಿಯಾದ ಆತ್ಮವಿಶ್ವಾಸವನ್ನು ತೋರಿಸ್ತಾ ಮತ್ತೆ ಕುಡಿತಕ್ಕೆ ಮರಳುವಂಥ ಸಂದರ್ಭಗಳು ಹೆಚ್ಚಿನದಾಗಿ ಇರ್ತವೆ. ಮತ್ತದಾಗಿ ಈ ಕುಡಿತ ಮರುಕಳಿಸಿದಂಥ ವ್ಯಕ್ತಿ ಅವನು ರೇಗಾಡೋದು ಜಾಸ್ತಿ, ಚಿಕ್ಕ ವಿಷಯಕ್ಕೆ ಕೋಪ ಬರ್ತದೆ. ಯಾಕೆಂದ್ರೆ ಅವನ ಮನಸ್ಸಿನಲ್ಲಿ ಅದು ಕೊರಿತಾ ಇರ್ತದೆ, ಅಯ್ಯೋ ಮತ್ತೆ ಕುಡಿದು ಬಿಟ್ಟಿದ್ದೀನಲ್ಲ, ಮತ್ತೆ ಕುಡಿತಾ ಇದ್ದೀನಲ್ಲ, ಅದು ಕೊರಿತಾ ಇರ್ತದೆ ಅವನ ಮನಸ್ಸಿನಲ್ಲಿ. ಆ ಪ್ರಚೋದನೆಯಿಂದ ಏನ್ ಮಾಡ್ತಾನೆ ಅಂದ್ರೆ ಚಿಕ್ಕ ವಿಷಯದಲ್ಲೂ ಕೋಪ ಮಾಡಿಕೊಳ್ಳುವಂಥದ್ದು, ಮತ್ತನಾಗಿ ಒಬ್ಬಂಟಿಯಾಗಿರ್ಬೇಕು ಅಂತ ಅನ್ಸುತ್ತೆ ಅವನಿಗೆ. ಯಾರನ್ನೋ ಬೇಡ, ಯಾಕಂದ್ರೆ ಕುಡಿದಿಲ್ಲ ನಾನು, ಮನೆಯವ್ರ ಜೊತೆ ಮತ್ತೆ ಬೆರೀಲಿಕ್ಕೆ ಇಷ್ಟ ಆಗೋದಿಲ್ಲ, ಅಥವಾ ಬೇರೆಯವ್ರ ಜೊತೆಗೆ ಬೆರೀಲಿಕ್ಕೆ ಇಷ್ಟ ಆಗೋದಿಲ್ಲ ಅಂತ ಸಂದರ್ಭಗಳಿರ್ತವೆ. ಅದ್ರ ಜೊತೆಗೆ ಅತಿಯಾದ ಸಿಟ್ಟು ಬರ್ತದೆ, ನಿದ್ರೆ ಕಡಿಮೆ ಆಗ್ತದೆ. ಹಾಗೆ ಕುಡಿತರ ಸ್ನೇಹಿತರೊಂದಿಗೆ ಹೆಚ್ಚಿನ ಸಮಯವನ್ನು ಕಳಿಬೇಕು ಅಂತ ಅನಿಸುತ್ತೆ, ಅವ್ರ ಜೊತೆಗೆ ಹೆಚ್ಚಿನ ಸಮಯವನ್ನು ಕಳೆದು ಹೋಗ್ತದೆ. ಹಾಗೆ ಮೀಟಿಂಗ್ ಅಂದ್ರೆ ಆಲ್ಕೋಹಾಲ್ ಅನಾನಮಸ್ ಮೀಟಿಂಗ್ ಏನಿದೆ ಅದಕ್ಕೆ ಹೋಗೋದಿಲ್ಲ. ಇನ್ನೂ ಹೆಚ್ಚಿನದಾಗಿ
ಅವನು ಮಾತ್ರೆಗಳನ್ನ ತಗೊಳ್ಳೋದಕ್ಕೆ ಒಪ್ಪೋದಿಲ್ಲ. ಅವನ ವ್ಯಕ್ತಿ ಮಾತ್ರೆ ತಗೋತಾ ಇದ್ರೆ ಮನೆಯವರು ಅತ್ಯಂತ ಹೆಚ್ಚಿನಾಗಿ ಗಮನಿಸಬೇಕಾಗಿರುವಂಥದ್ದು, ಅವನು ಮಾತ್ರೆಯನ್ನು ತಗೊಳ್ಳೋದಕ್ಕೆ ಒಪ್ಪೋದಿಲ್ಲ. ಅದಕ್ಕೂ ಮುಖ್ಯವಾಗಿ ಅವನು ತಪಾಸಣೆಗೆ ಬರೋದಕ್ಕೆ ನಿರಾಕರಣೆ ಮಾಡ್ತಾನೆ. ಬೇಡ, ನಾವು ಹೋಗೋದು ಬೇಡ, ಅದನ್ನ ಮುಂದೂಡ್ತಾ ಹೋಗ್ತಾನೆ. ಇವತ್ತು ನನಗೆ ಈ ಕೆಲಸ ಇದೆ, ಮೊದಲು ಮುಂದೂಡುತ್ತಾನೆ, ತದನಂತರ ಸಂಪೂರ್ಣವಾಗಿ ನಿರಾಕರಿಸ್ತಾನೆ. ಈ ಹಂತಗಳಲ್ಲಿ ಅವನಿಗೆ ಕುಡಿತ ಮರುಕಳಿಸಿದೆ ಅನ್ನುವಂಥದ್ದನ್ನ ನಾವು ಗಮನಿಸ್ಕೋಬಹುದು. ಹಾಗಾದ್ರೆ ಈ ಕುಡಿತವನ್ನ ತಡೆಗಟ್ಟಲಿಕ್ಕೆ ಏನೋ ಉಪಾಯಗಳಿದೆಯಾ ಅನ್ನುವಂಥದ್ದು. ಉಪಾಯಗಳಿದೆ. ಒಂದು, ಅವನಿಗೆ 5D ಅಂದ್ರೆ ಕ್ರೇವಿಂಗ್, ಆಸೆಗಳನ್ನ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ 5D ಅಂತ ಕರಿತೀವಿ. 5 ಮುಖ್ಯವಾದಂತಹ ಡಿಗಳು ಅಂದರೆ ಡಿಲೇ ಮಾಡುವಂಥದ್ದು, ಡ್ರಿಂಕ್ ವಾಟರ್, ಜ್ಯೂಸ್ ಆರ್ ಟೀ, ಆ ಥರ ಅಂಥದ್ದು. ಡೀಪ್ ಬ್ರೀತ್ ಮಾಡುವಂಥದ್ದು, ಹಾಗೆ ಡಿಸ್ಟ್ರಾಕ್ಟ್ ಮಾಡಿಕೊಳ್ಳುವಂಥದ್ದು, ಹಾಗೆ ಕೊನೆಯದಾಗಿ ಡಿಸ್ಕಸ್ ಮಾಡುವಂಥದ್ದು. ಇದಿಷ್ಟು ವಿಷಯಗಳನ್ನು ಸಾಮಾನ್ಯವಾಗಿ ಅವನಿಗೆ ಕುಡಿತ ಬಿಡುವಂತಹ ಏನು ಆಸ್ಪತ್ರೆ ಮುಖಾಂತರ ಅವನಿಗೆ ಟ್ರೀಟ್ಮೆಂಟ್ ಆಗಿದ್ರೆ ಅಲ್ಲಿ ಆಪ್ತ ಸಮಾಲೋಚಕರು ಹೇಳ್ಕೊಟ್ಟಿರ್ತಾರೆ. ನೋಡಿ, ಇದರಲ್ಲಿ ಮೊದಲನೇದು ನಾವು ಗಮನಿಸಬೇಕಾಗಿರೋದು ಡಿಲೇ ಮಾಡುವಂಥದ್ದು. ಡಿಲೇ ಅಂದರೆ ಮುಂದೂಡುವಿಕೆ. ಈಗ ನಮಗೆ ಹಸುವಾಗಿದ್ದಾಗ ಆ ಹಸು ಮುಂದೂಡಿದ್ವಿ ಅಂತಾದ್ರೆ ಆ ಹಸಿವು ನಿರಂತರತೆ ಇರೋದಿಲ್ಲ. ಅದೇ ರೀತಿ ಈ ಕುಡಿತದ ಹಸುವನ್ನು ಸಹ ನಾವು ಮುಂದೂಡುವ ಮೂಲಕ, ಇನ್ನೊಂದು ಕುಡಿತದ ಆಸೆ ಬಂದಾಗ ಇನ್ನೊಂದು ಅರ್ಧ ಗಂಟೆ ನಾವು ಮುಂದೂಡೋಣ, ಆಯ್ತು, ಆ ಅರ್ಧ ಗಂಟೆ ಮುಗಿದ ನಂತರ ಇನ್ನೊಂದು ಗಂಟೆ ನಾನು ಮುಂದೂಡೋಣ, ಅದಾದ ನಂತರ ಇನ್ನೊಂದು ಗಂಟೆ ಅಂತ ಹೇಳ್ತಾ ಆ ದಿನವನ್ನ ನಾವು ಮುಂದೂಡಬೇಕಾಗತ್ತೆ. ಇದು ಒಂದು ದಾರಿ. ಹಾಗೆ ಡ್ರಿಂಕ್ ವಾಟರ್ ಅಥವಾ ಟೀ ಅಥವಾ ಬೇರೆ ಯಾವುದೇ ಒಂದು ಲಿಕ್ವಿಡ್ ಕಂಟೆಂಟ್ ದ್ರವ ರೂಪದ ಆಹಾರವನ್ನ ನಮ್ಮ ದೇಹಕ್ಕೆ ಕೊಡೋದ್ರ ಮೂಲಕ ಆ ಆಸೆಯನ್ನ ಪೂರೈಕೆ ಮಾಡ್ಕೋಬಹುದಾಗ್ತದೆ. ಹಾಗೆ ಅದಾದ ನಂತರ ಡೀಪ್ ಬ್ರೀತ್ ಮಾಡುವಂಥದ್ದು, ದೀರ್ಘವಾದ ಉಸಿರಾಟ. ನಮ್ಮ ಆಸೆಗಳು ಬಂದಾಗ ನಮ್ಮ ಉಸಿರಾಟದ ಮೇಲೆ ಗಮನ ಕೊಟ್ಟು ಕೆಲವು ಕ್ಷಣಗಳ ಕಾಲ 5 ರಿಂದ 10 ನಿಮಿಷ ಆರಾಮಾಗಿ ನಾವು ಉಸಿರಾಟವನ್ನು ಮಾಡಿದರೆ ನಮಗೆ ಆ ಆಸೆಗಳು ಕಂಟ್ರೋಲಿಗೆ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ಡಿಸ್ಟ್ರಾಕ್ಟ್ ಮಾಡುವಂಥದ್ದು. ನೋಡಿ, ಕುಡಿತ ಮರುಕಳಿಸುವಾಗ ಕೆಲವೊಬ್ಬರಿಗೆ ಅವನು ಆ ದಾರಿಯಲ್ಲಿ ಹೋಗ್ತಾ ಇರುವಾಗ, ಅವನು ಪ್ರತಿನಿತ್ಯ ಹೋಗಿ ಬರೋ ದಾರಿಯಲ್ಲೂ ಸಹ ಬಾರ್ ಇರ್ತದೆ, ಅವನು ನಿತ್ಯ ಹೋಗ್ತಿದ್ದಂಥ ಬಾರ್ ಇರ್ಬೋದು, ಅಲ್ಲಿ ಅವನನ್ನು ಡಿಸ್ಟ್ರಾಕ್ಟ್ ಮಾಡ್ಕೋಬೇಕಾಗತ್ತೆ, ಅದರಿಂದ ಹೊರಗಡೆ ತಂದ್ಕೋಬೇಕು. ಆ ಬಾರ್ ಬಂದ ತಕ್ಷಣ ಅವನ ಆಸೆ ಬರ್ಬೋದು, ಎಷ್ಟೋ ಸತಿ ಅಲ್ಲಿರೋ ಸ್ನೇಹಿತರು ಕರಿಬೋದು. ಅಂದರೆ ಇಂಥ ಸಂದರ್ಭಗಳಲ್ಲಿ ಆಸೆ ಬಂದಾಗ ಅವನನ್ನು ಡಿಸ್ಟ್ರಾಕ್ಟ್ ಮಾಡ್ಕೋಬೇಕು, ಬೇರೆ ವಿಷಯಕ್ಕೆ ಅವನನ್ನು ಬದಲಾವಣೆ ಮಾಡ್ಕೋಬೇಕಾಗತ್ತೆ, ಮತ್ತು ಆ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಅವನನ್ನು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಆ ರೀತಿ ಡಿಸ್ಕಸ್ ಮಾಡುವಂಥದ್ದು ಅಂದರೆ ಕುಡಿತವನ್ನ ಬಿಟ್ಟು ಬೇರೆ ವಿಷಯಗಳ ಬಗ್ಗೆ ಅವನು ಬೇರೆಯವರೊಟ್ಟಿಗೆ ಮಾತನಾಡೋದ್ರ ಮುಖಾಂತರನೋ, ಮನೆಯವರೊಟ್ಟಿಗೆ ಒಂದು ಒಳ್ಳೆ ಸಮಯವನ್ನು ಕಳೆಯೋದ್ರ ಮುಖಾಂತರನೋ ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯತೆಗಳು ಇದೆ. ಹಾಗೆ ನೋಡಿ, ನಮ್ಮ ಮೀಟಿಂಗ್ನಲ್ಲಿ 4 ಮುಖ್ಯವಾದ ಅಂಶಗಳನ್ನ ಹೇಳ್ತಾರೆ. ಹಾಲ್ಟ್ ಅಂತ ಹೇಳ್ತೀವಿ, ಹಂಗರ್, ಆಂಗರ್, ಲೋನ್ಲಿನೆಸ್, ಟಯರ್ಡ್ನೆಸ್ ಅಂತ ಕರಿತೇವೆ. ಈ 4 ಅಂಶಗಳು ಕುಡಿತಕ್ಕೆ ಅತಿ ಮುಖ್ಯ ಕಾರಣಗಳು ಅಂತ ಅವ್ರು ಹೇಳ್ತಾರೆ. ಈಗ ಹಸಿವಿನಿಂದಿರಬಾರ್ದು. ಕುಡಿತ ಮಾಡ್ತಾ ಇರೋಂಥ ವ್ಯಕ್ತಿ, ಕುಡಿತದಿಂದ ಹೊರಗಡೆ ಬರ್ತಾ ಇರೋಂಥ ವ್ಯಕ್ತಿ ತನ್ನ ಹಸುವನ್ನ ಯಾವತ್ತೂ ಕಂಟ್ರೋಲ್ ಮಾಡಿ ಇಟ್ಕೋಬಾರ್ದು. ಅವನ ಸಮಯಕ್ಕೆ ಸರಿಯಾಗಿ ಏನು ಆಹಾರ ಸಿಗ್ತದೋ ಆ ಅಲ್ಪಾಹಾರವನ್ನಾದರೂ ಅವನು ತಗೋಬೇಕಾಗ್ತದೆ. ಹಾಗೆ ಕೋಪವನ್ನು ಮಾಡ್ಕೋಬಾರ್ದು. ಕೋಪ ಮತ್ತೆ ಅವನನ್ನ ಕುಡಿತರೆಡೆಗೆ ಪ್ರಚೋದನೆ ಮಾಡಬಹುದು. ಹಾಗೆ ಲೋನ್ಲಿನೆಸ್ ಹೇಳಿದೀವಲ್ಲ, ಒಂಟಿತನ, ಅದು ಒಂಟಿಯಾಗಿ ಹೆಚ್ಚಿನ ಸಮಯ ಇರಬಾರ್ದು. ಎಲ್ಲರ ಜೊತೆಗೆ ಸೇರ್ತಾ ಇದ್ದಾಗ, ಬೆರೀತಾ ಇದ್ದಾಗ ಅವನು ತನ್ನ ಆ ಆಲೋಚನೆಗಳನ್ನ ದೂರ ಇಟ್ಕೊಳ್ಳೋಕ್ಕೆ ಸಾಧ್ಯತೆ ಇರುತ್ತೆ. ಟಯರ್ಡ್ನೆಸ್, ಅತಿಯಾದ ಆಯಾಸ, ಆಯಾಸಗಳು ಸಹ ಕಾರಣ ಆಗಿರುತ್ತೆ. ಕುಡಿತದ ವ್ಯಕ್ತಿ 4 ಅಂಶಗಳ ಬಗ್ಗೆ ಅತ್ಯಂತ ಮುಖ್ಯವಾಗಿ ಗಮನ ಕೊಡಬೇಕು ಅಂತ ಆಲ್ಕೋಹಾಲ್ ಅನಾನಮಸ್ ಏನು ಮೀಟಿಂಗ್ಗಳು ನಡೆಯುತ್ತೆ ಅಲ್ಲಿಯ ಇವರು ಹೇಳ್ತಾರೆ, ತಿಳಿಸ್ಕೊಡ್ತಾರೆ ಮೊದಲನೇದಾಗಿ. ಇನ್ನು ಡೈಸಲ್ಫಿರಾಮ್ ಮಾತ್ರೆಯನ್ನ ಎಲ್ಲರಿಗೂ ಕೊಡ್ಲಿಕ್ಕೆ ಆಗಿರೋದಿಲ್ಲ. ಅವರ ದೇಹದ ಪರಿಸ್ಥಿತಿಯ ಅನುಗುಣವಾಗಿ ಆ ಮಾತ್ರೆಯನ್ನು ಕೊಟ್ಟಿರ್ತೇವೆ. ಯಾರು ಆ ಮಾತ್ರೆಯನ್ನು ತಗೋತಾ ಇದ್ದಾರೋ ಅವರು ಕುಡಿತದಿಂದ ದೂರ ಇರಲಿಕ್ಕೆ ಸಾಧ್ಯತೆಗಳು ಹೆಚ್ಚಿನದಾಗಿ ಇರ್ತದೆ. ಈ ಮಾತ್ರೆ ಕೊಟ್ಟವರು ಅವರು ತಗೋಬೇಕಾಗತ್ತೆ. ಅದು ಆಲ್ಕೋಹಾಲ್ ಜೊತೆಗೆ ಮಾತ್ರ ರಿಯಾಕ್ಷನ್ ಮಾಡುವಂತಹ ಒಂದು ಮಾತ್ರೆ ಆಗಿರುತ್ತೆ. ಹಾಗಾಗಿ ತಾನು ಕುಡಿಬಾರ್ದು ಅನ್ನುವಂಥದ್ದು ಅವನ ಮನಸ್ಸಲ್ಲಿ ಇರ್ತದೆ. ಈಗ ಹಗಲು ಕಂಡ ಬಾವಿಲಿ ರಾತ್ರಿ ಬೀಳೋದು ಅಂತ ಹೇಳ್ತೇವೆ. ಅಂದ್ರೆ
ಅವ್ನು ಗೊತ್ತಿರುತ್ತಲ್ಲ ಬಾವಿ ಇದೆ ಅಂತ ಗೊತ್ತಿರುತ್ತೆ, ಆದ್ರೆ ರಾತ್ರಿ ಹೋಗಿ ಬೀಳ್ತೇವೆ. ಅಂದ್ರೆ ಈ ಕುಡಿತ ಅನ್ನೋದು ಹಾಗೆ, ಹಗಲೊತ್ತಲ್ಲಿ ಅವ್ನು ಕುಡಿಬಾರ್ದು ಅಂತ ಅಂದ್ಕೊಂಡಿರ್ತಾನೆ, ಅದು ರಾತ್ರಿ ಹೋಗಿ ಮತ್ತದೇ ಕುಡಿತಕ್ಕೆ ಬಿದ್ದರೆ ಕಷ್ಟ ಆಗ್ತದೆ. ಅದಕ್ಕೆ ಬಾವಿಗೆ ಒಂದು ಕಟ್ಟೆಯನ್ನ ಕಟ್ಟೋ ರೀತಿ ಈ ಡೈಸಲ್ಫಿರಾಮ್ ಕೆಲಸ ಮಾಡುತ್ತೆ. ನಾನು ಬೆಳಿಗ್ಗೆ ಎದ್ದು ಆ ಮಾತ್ರೆನ ತಗೊಂಡ್ರೆ ಇವತ್ತು ನಾನು ಕುಡಿಬಾರ್ದು, ಇದು ರಿಯಾಕ್ಷನ್ ಆಗುತ್ತೆ, ನನ್ನ ಆರೋಗ್ಯಕ್ಕೆ ಇದು ಒಳ್ಳೇದಲ್ಲ ಅನ್ನೋದಂತೂ, ಅಂದ್ರೆ ಕುಡಿತ ಒಳ್ಳೇದಲ್ಲ ಅನ್ನುವಂಥದ್ದನ್ನ ಅವನು ಮನದಟ್ಟು ಮಾಡ್ಕೊಳ್ಳೋದಕ್ಕೆ ಆ ಮಾತ್ರೆ ಸಹ ಸಹಾಯ ಮಾಡುತ್ತೆ. ಇನ್ನು ಅದರ ಜೊತೆಗೆ ಆರೋಗ್ಯಯುತವಾದಂಥ ಜೀವನ ಶೈಲಿ, ನಮ್ಮ ಜೀವನ ಶೈಲಿಯನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೇವೆ ಅಷ್ಟು ಚೆನ್ನಾಗಿ ನಾವು ಪ್ರತಿಯೊಂದು ರೋಗದಿಂದ ವಿಮುಕ್ತಿಯನ್ನು ಪಡಿಬಹುದಾಗ್ತದೆ. ಹಾಗೆ ಇದು ರೀತಿ ಹಾಗೆ ನನ್ನ ದಿನಕ್ಕೊಂದು ದಿನಚರಿಯನ್ನು ಇಟ್ಕೋಬೇಕಾಗತ್ತೆ, ಒಳ್ಳೆಯ ಹವ್ಯಾಸಗಳನ್ನ ಬೆಳೆಸ್ಕೋಬೇಕಾಗತ್ತೆ, ಮನೆಯವರೊಟ್ಟಿಗೆ ಒಂದು ಒಳ್ಳೆಯ ಸಂಬಂಧವನ್ನ ನಾವು ಇಟ್ಕೋಬೇಕಾಗತ್ತೆ. ಎಷ್ಟೊಂದು ಮನೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಅವರು ಹೆಂಡತಿ ಹತ್ರ ಮಾತಾಡಲ್ಲ, ಮಕ್ಕಳ ಜೊತೆಗೆ ಮಾತಾಡಲ್ಲ, ಅವರಿಗೆ ಕುಡಿತನೇ ಸರ್ವಸ್ವವಾಗಿರುತ್ತೆ. ಆದ್ರೆ ಕುಡಿತದಿಂದ ಹೊರಗಡೆ ಬರಬೇಕಾದಂತ ವ್ಯಕ್ತಿ ಅವನ ಮನೆಯವ್ರ ಜೊತೆಗೆ ಸಮಯವನ್ನು ಕಳಿಬೇಕಾಗುತ್ತೆ, ಒಂದು ಒಳ್ಳೆಯ ದಿನಚರಿ ನಾವು ಮುಂದುವರಿಸಬೇಕಾಗತ್ತೆ, ಜೊತೆಗೆ ಸಮಾಜದಲ್ಲೂ ಒಳ್ಳೆ ರೀತಿ ಬೆರಿಬೇಕಾಗತ್ತೆ. ಈ ದಿನಚರಿಗಳಿಂದ ಆರೋಗ್ಯಕರವಾದಂಥ ಜೀವನ ಶೈಲಿಯಿಂದ ನಾವು ಕುಡಿತದಿಂದ ಹೊರಗಡೆ ತಂದ್ಕೋಬಹುದು. ಹೆಚ್ಚಿನ ನೀರನ್ನು ಕುಡಿಯುವಂಥದ್ದು, ಒಳ್ಳೆಯ ಆಹಾರ ಸೇವನೆ ಮಾಡುವಂಥದ್ದು, ಪ್ರೋಟೀನ್ ಯುಕ್ತ ಆಹಾರವನ್ನು ಸೇವನೆ ಮಾಡುವಂಥದ್ದು, ಇದನ್ನೆಲ್ಲ ಆ ವ್ಯಕ್ತಿ ಮಾಡಿಕೊಂಡಷ್ಟು ಇನ್ನೂ ಒಳ್ಳೆಯದು. ಹಾಗೆ ಪ್ರಾಣಾಯಾಮ, ಯೋಗ ಅದನ್ನು ಸಹ ಅವನು ಮಾಡಿಕೊಂಡಷ್ಟು ಅವನ ಮನಸ್ಸಿನ ಅಥವಾ ಆಸೆಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಹೆಚ್ಚಿರುತ್ತದೆ. ಹಾಗೆ ಇನ್ನು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳುವಂಥದ್ದು. ಇಲ್ಲ ಮನಸ್ಸಿನಲ್ಲಿ ಆಸೆ ಬರ್ತಾ ಇದೆ ನೋಡಿ, ಯಾವತ್ತೂ ಅಷ್ಟೇ ಕುಡಿತದಿಂದ ಹೊರಗಡೆ ಬರ್ತಾ ಇರುವಂತ ವ್ಯಕ್ತಿ ಮತ್ತೆ ಕುಡಿತವನ್ನು ಸಂಪೂರ್ಣವಾಗಿ ಬಿಡಬೇಕು ಅಂತ ಇದ್ದಾಗ ಅವನು ಮರುಕಳಿಸುವಂತ ಚಿಹ್ನೆಗಳು ನನಗೆ ಅವನ ಮನಸ್ಸಿನಲ್ಲಿ ಬರ್ತಾ ಇದೆ ಅಂತಂದಾಗ ದಯವಿಟ್ಟು ನೀವು ಆಸ್ಪತ್ರೆಯನ್ನ ಸಂಪರ್ಕಿಸಿ. ನೀವು ಯಾವ ಆಸ್ಪತ್ರೆಯ ವೈದ್ಯರಲ್ಲಿ ಕಾಣ್ತಾ ಇದ್ದೀರೋ ಆ ಆಸ್ಪತ್ರೆಯ ವೈದ್ಯರನ್ನ ಖಂಡಿತವಾಗಿ ನೀವು ಸಂಪರ್ಕಿಸಿ. ಅಥವಾ ನಿಮಗೆ ಮುಂಚೆ ಆಪ್ತ ಸಮಾಲೋಚನೆ ಮಾಡುವಂತ ವ್ಯಕ್ತಿಗಳಿರ್ಬೋದು, ಅವರನ್ನ ಸಂಪರ್ಕ ಮಾಡೋದ್ರ ಮುಖಾಂತರ ನಿಮ್ಮ ಸಮಸ್ಯೆಯನ್ನ ಮುಂದೆ ಹೋಗದಂತೆ ಅಲ್ಲಿಗೆ ತಡೆಗಟ್ಟಬಹುದು. ನೀವು ಕುಡಿತ ಮರುಕಳಿಸದಂತೆ ತಡೆಗಟ್ಟುವಂತಹ ಸಾಧ್ಯತೆಗಳು ಹೆಚ್ಚಿರ್ತದೆ. ಮತ್ತೊಂದಾಗಿ ಪ್ರತಿ ಸತಿ ಹೇಳಿದಂತಹ ಮೆಡಿಸಿನ್ಗಳನ್ನ ಕರೆಕ್ಟ್ ಆಗಿ ತೆಗೆದುಕೊಳ್ಳುವಂಥದ್ದು, ಪ್ರತಿ ಫಾಲೋ ಅಪ್ಗೆ ಬರುವಂಥದ್ದು, ಅಂದರೆ ತಪಾಸಣೆಗೆ ಸರಿಯಾದ ಸಮಯಗಳಲ್ಲಿ ಬರುವಂಥದ್ದು, ಇದನ್ನ ಮಾಡಬೇಕಾಗತ್ತೆ. ಇವುಗಳ ಮೂಲಕ ನಾವು ನಮ್ಮ ಕುಡಿತವನ್ನ ಅಂದ್ರೆ ಕುಡಿತ ವಿಮುಕ್ತಿಯಿಂದ ನಾವು ಸಂಪೂರ್ಣವಾಗಿ ಜೀವನವನ್ನು ನಡೆಸಬಹುದು. ಈ ಕುಡಿತವನ್ನು ಬಿಟ್ಟು ನಮ್ಮ ಜೀವನ ಅತ್ಯಂತ ಸುಂದರವಾಗಿ ಇರುವಂತೆ ನೋಡ್ಕೋಬಹುದು. ಧನ್ಯವಾದಗಳು.